Find all points of discontinuity of f where f of x is equal to sin x by x if x is less than 0, x plus 1 if x is greater than or equal to 0 ಅಂತ ಹೇಳ್ತು ಅಂದರೆ ಇಲ್ಲಿದೆ ನೋಡಿ. ನೋಡಿ ಕಂಡೀಷನ್ ಸರಿ ಇದೆಯಾ? ಸರಿ ಇದೆಯಲ್ವಾ? ಇವಾಗ ಇದನ್ನು ಎಕ್ಸಿಕ್ಯೂಟ್ ಮಾಡ್ತು ಅಂತ ಹೇಳಿದ್ರೆ ನಿಮ್ಮ ಔಟ್ಪುಟ್ಟು ಇದು. ಸೊ ಹೀಗೋಯ್ತು ಅಂತ ಹೇಳಿದ್ರೆ ನಿಮ್ಮ ಗ್ರಾಫು ಈ ಥರನೇ ನಿಧಾನಕ್ಕೆ ಹೋಗುತ್ತೆ. ಅದಾಯಿತು ಅಂದಮೇಲೆ ಇಟ್ ವಿಲ್ ಫ್ಲಿಪ್ ಟು ಎಕ್ಸ್ ಪ್ಲಸ್ 2. ಸೊ ಗ್ರಾಫ್ ಕಂಟಿನ್ಯೂಸ್ ಆಗಿದೆಯಲ್ಲ? ಹೌದು, ಎಲ್ಲೂ ಏನೂ ಆಗ್ತಾಯಿಲ್ಲ. ಸೊ ಈ ಬ್ಲೂ ಕಲರ್ ಇರೋವಂಥ ಲೈನು ನಿಮ್ಮ ಸೈನ್ ಎಕ್ಸ್ ಬೈ ಎಕ್ಸು, ಇದು ಎಕ್ಸ್ ಪ್ಲಸ್ 2. ಸೊ ದಿಸ್ ಆರ್ ಯುವರ್ 2 ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಫಂಕ್ಷನ್. ಒಂದೇ ಫಂಕ್ಷನು, ಬೇರೆ ಬೇರೆ ಭಾಗ. ಇವಾಗ ಇದು ಕಂಟಿನ್ಯೂಸ್ ಅಂತ ಹೇಳೋದಕ್ಕೆ ನಾವು ಏನು ಮಾಡ್ತೀವಿ? ಮೊದಲೇದಾಗಿ ಈ ಭಾಗ ತೊಗೊತೀವಿ. ಸೊ ವಿಲ್ ರೈಟ್ ದಟ್ ದಿಸ್ ಎಂಟೈರ್ ಥಿಂಗ್ ಇಸ್ ಕಂಟಿನ್ಯೂಸ್ ಅಲ್ವಾ? ಸೊ ಒಂದೊಂದಾಗೆ ಬರ್ಕೊಂಡು ಹೋಗಬೇಕು. ಸೊ ಮೊದಲೇ ಕೇಸು ಫಾರ್ ವ್ಯಾಲ್ಯೂಸ್ ವಿಚ್ ಆರ್ ಲೆಸ್ ದೆನ್ 0 ಆ್ಯಂಡ್ ವಿ ಹ್ಯಾವ್ ಸಿ ಬಿಲಾಂಗಿಂಗ್ ಟು ಆರ್. ಸೊ ಇಲ್ಲಿ ಲಿಮಿಟ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ tends towards c, which is equal to limit sin x by x as x tends towards c. So limit sin x by x as x tends towards c. ಏನು ಮಾಡ್ತಾ ಇದ್ದೀನಿ ಇಲ್ಲಿ ನಾನು? ಲಿಮಿಟ್ಸಲ್ಲಿ ನೀವು ಒಂದು ಕಾನ್ಸೆಪ್ಟ್ ನೋಡಿದ್ದೀರಾ, ಏನಂತ ಹೇಳಿದ್ರೆ, if you have to apply limit to a rational function, we can apply it to numerator and denominator separately. ಆ ಉತ್ತರ ಏನಿದೆಯೋ ಅದೇ ನಿಮ್ಮ ಉತ್ತರ ಅಂತ ಹೇಳಿ ಅಲ್ವಾ? ಸೊ ಹಾಗಾಗಿ ನಾನಿವಾಗ ನ್ಯೂಮರೇಟರ್ ಅಪ್ಲೈ ಮಾಡ್ತಾಯಿದ್ದೀನಿ. ಅದಾಯಿತು ಅಂದಮೇಲೆ ಡಿನಾಮಿನೇಟರ್ ಅಪ್ಲೈ ಮಾಡ್ತಾಯಿದ್ದೀನಿ. ಸರಿನಾ? ಇದನ್ನು ಸಿಂಪ್ಲಿಫೈ ಮಾಡ್ತು ಅಂತ ಹೇಳಿದ್ರೆ ಸೈನ್ ಆಫ್ ಸಿ ಡಿವೈಡ್ ಬೈ ಸಿ. ಮತ್ತಿವಾಗ ಎಫ್ ಆಫ್ ಸಿ, ಎಫ್ ಆಫ್ ಸಿ ಅಂತ ಹೇಳಿದ್ರೆ ಸೈನ್ ಸಿ ಬೈ ಸಿ ಅಲ್ವಾ? ಎಫ್ ಆಫ್ ಸಿ ಈಸ್ ನಥಿಂಗ್ ಬಟ್ ಸೈನ್ ಸಿ ಬೈ ಸಿ, ವಿಚ್ ಇಸ್ ಸೇಮ್ ಆ್ಯಸ್ ಲಿಮಿಟ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ ಟೆನ್ಸ್ ಟುವರ್ಡ್ ಸಿ. ಸೊ ಇಲ್ಲಿ ಈ ಭಾಗ ಇಟ್ ಇಸ್ ಕಂಟಿನ್ಯೂಸ್ ಅಂತ ಹೇಳಿ ನೋಡಿದ್ರಿ. ಇವೆಲ್ಲ ಕಂಟಿನ್ಯೂಸು. ಮತ್ತು ಇವಾಗ ಎಡಗಡೆ ಬಲಗಡೆ, ಸೊ ಇಲ್ಲೂ ನೋಡ್ಬೋದು. ಸೊ ಇಲ್ಲೂ ಕೂಡ ನಿಮ್ಮ ಫಂಕ್ಷನ್ನು ಕಂಟಿನ್ಯೂಸ್ ಆಗಿದೆ ಅಲ್ವಾ? ಸೊ ಅದನ್ನು ಕೂಡ ಬರೆದು ನೋಡಿಸ್ಬಿಡೋಣ. ಲಿಮಿಟ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ ಟೆನ್ಸ್ ಟುವರ್ಡ್ಸ್ ಸಿ, ಲಿಮಿಟ್ ಎಕ್ಸ್ ಪ್ಲಸ್ 1 ಆಸ್ ಎಕ್ಸ್ ಟೆನ್ಸ್ ಟುವರ್ಡ್ಸ್ ಸಿ. ಸೊ ದಿಸ್ ಇಸ್ ಸಿ ಪ್ಲಸ್ 1. ಮತ್ತು ಮುಂದೆ ಇವಾಗ ಎಫ್ ಆಫ್ ಸಿ ಬಲಗಡೆ ಸಿ ಪ್ಲಸ್ 1 ಬರುತ್ತೆ. ಸೊ ದಿಸ್ ಇಸ್ ಸೇಮ್ ಆ್ಯಸ್ ಲಿಮಿಟ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ ಟೆನ್ಸ್ ಟುವರ್ಡ್ಸ್ ಸಿ. ಸೊ ಇದು ಕೂಡ ಕಂಟಿನ್ಯೂಸು ಅಲ್ವಾ? ಕೊನೆಯದಾಗಿ ಇಲ್ಲಿ ಹೌದು ಆಟ್ 0, ಎಲ್ಲಿ ಒಂದು ಫಾರ್ಮಿಂದ ಮತ್ತೊಂದು ಫಾರ್ಮಿಗೆ ಬದಲಾಗ್ತಾ ಇದೆಯೋ ಅಲ್ಲಿ ನೋಡಬೇಕು. ಸೊ ಇಸ್ ಇಟ್ ಕಂಟಿನ್ಯೂಸ್? ಹೌದು, ಇದು ಕ್ಲೀನಾಗಿ ನೋಡಿಲಿ, ಸ್ಮೂದಾಗಿ ಕಂಟಿನ್ಯೂಸ್ ಆಗಿದೆ. ಅದೇ ಕಂಟಿನ್ಯೂಸ್ ಆಗ್ತಾ ಇದೆ. ಅದಕ್ಕೆ ಸಾಧ್ಯ? ಬಿಕಾಸ್ ವಿ ಹ್ಯಾವ್ ಲಿಮಿಟ್ ಎಕ್ಸ್ ಟೆನ್ಸ್ ಟು ಸಿ ಫ್ರಮ್ ದ ಲೆಫ್ಟ್ ಹ್ಯಾಂಡ್ ಸೈಡ್. ಲೆಫ್ಟ್ ಹ್ಯಾಂಡ್ ಸೈಡ್ ಅಪ್ರೋಚ್ ಮಾಡ್ತು ಅಂತ ಹೇಳಿದ್ರೆ ಈ ಥರ ಬಿಹೇವಿಯರ್ ಅಂತ ಹೇಳಿದ್ರೆ ಏನೋ ಸೈನ್ ಎಕ್ಸ್ ಬೈ ಎಕ್ಸ್ ಅದ್ರ ಬಿಹೇವಿಯರು. ಸೊ ದಿಸ್ ಈಸ್ ನಥಿಂಗ್ ಬಟ್ ಲಿಮಿಟ್ ಸೈನ್ ಎಕ್ಸ್ by x as x tends towards 0 from the left hand side. ಸೊ ಇದೇನಿದು ಉತ್ತರ? ಇದು 1 ಬರುತ್ತೆ. sin x by x as x tends to 0 is 1 ಅಲ್ವಾ? ಹಾಗಾಗಿ ಇದು 1 ಉತ್ತರ. ಮತ್ತಿವಾಗ ಲಿಮಿಟ್ ಎಫ್ ಆಫ್ ಎಕ್ಸ್ as x tends towards c plus, which is equal to limit x tends towards 0 plus would be x plus 1. So this is 0 plus 1, that is 1. ಆಮೇಲೆ ಎಫ್ ಆಫ್ 0 ಕಂಡುಹಿಡ್ಕೊಬೇಕು. ಸೊ ದಿಸ್ ಇಸ್ ಎಕ್ಸ್ ಪ್ಲಸ್ 1 ಫಾರ್ ಎಕ್ಸ್ ಈಸ್ ಈಕ್ವಲ್ ಟು 0 ಅಲ್ವಾ?
ಸೊ ಆಟ್ 0 ಅಂತ ಹೇಳಿದ್ರೆ ನೋಡಿ ಇಲ್ಲಿ ಈ ಎಕ್ಸ್ಪ್ರೆಷನ್ ಬರುತ್ತೆ. ಸೊ ದಿಸ್ ಇಸ್ ಆಟ್ 0. ಸೊ ಒಂದ್ಸತಿ ಇದು ಕೂಡ ಬರ್ಬೋದು. ಸೊ ನೋಡ್ಕೊಂಡು ನೀವು ಬರೀಬೇಕು, ಸುಮ್ಮನೆ ಬರೆಯೋದಕ್ಕಾಗಲ್ಲ. ಸಬ್ಸ್ಟಿಟ್ಯೂಟ್ ಮಾಡ್ತು ಅಂತ ಹೇಳಿದ್ರೆ ದಿಸ್ ಇಸ್ ನಥಿಂಗ್ ಬಟ್ 1. ಸೊ ಕ್ಲಿಯರ್ಲಿ ಆಲ್ ಆಫ್ ದಿಸ್ ಆರ್ ಈಕ್ವಲ್ ಟು ಈಚ್ ಅದರ್. ಅಲ್ವಾ? ಬೇಕು ಅಂದರೆ 0. ಸೊ ಕೊನೆಯದಾಗಿ ಐ ಕ್ಯಾನ್ ಕನ್ಕ್ಲೂಡ್ ದ್ಯಾಟ್ ದೇರ್ ಇಸ್ ಕ್ವಶನ್ ಏನೋ ಕ್ವಶನ್ ಏನಿದೆ ಅದನ್ನು ಬರೀರಿ. ಫೈಂಡ್ ಆಲ್ ದ ಪಾಯಿಂಟ್ಸ್ ಆಫ್ ಡಿಸ್ಕಂಟಿನ್ಯೂಟಿ. ದೇರ್ ಇಸ್ ನೋ ಪಾಯಿಂಟ್ ಆಫ್ ಡಿಸ್ಕಂಟಿನ್ಯೂಟಿ. ಸರಿನಾ? ಸೊ ಇದೇ ನಿಮ್ಮ ಉತ್ತರ.